ನೃತ್ಯವನ್ನ ಮಾಡಿರ್ತಕ್ಕಂತಹ ಸೌಂದರ್ಯನ ಪೋಷಕರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಸೌಂದರ್ಯ ಈ ಚಾನೆಲ್ನ ಮೂಲಕ ನ್ಯಾಷನಲ್ ಲೆವೆಲ್ನ ಚಾನೆಲ್ ಒಂದರ ಡಾನ್ಸ್ಗೆ ಸ್ಪರ್ಧಿಸ್ತಾ ಇದ್ದಾಳೆ. ಅದು ನಮ್ಮ ನಿರ್ದೇಶಕರಾಗಿರುವ ಅಮ್ಮ ರವಿಯವರ ಒಂದು ಇನ್ಫ್ಲುಯೆನ್ಸ್ನ ಮೇರೆಗೆ ಅಮ್ಮ ರವಿಯವರು ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತೆ ವಿನಂತಿಸಿಕೊಡ್ತಾ, ನೀವು ಸೌಂದರ್ಯ ಅಂತ ಇಟ್ಟದ್ದು ನಿಮ್ಮ ಮಗಳಿಗ ಅಥವಾ ನಿಮ್ಮ ಮಗಳ ಡಾನ್ಸಿಗ ಅಂತ ಗೊತ್ತಾಗ್ಲಿಲ್ಲ, ಅಷ್ಟು ಸೌಂದರ್ಯಯುತವಾದಂತಹ ನೃತ್ಯವನ್ನ ನಾವೀಗ ನೋಡಿದ್ವಿ. ಹಾಗೆ ಅಗ್ನಿ ಟಿವಿಯ ಒಂದು ಸಾರಥ್ಯದಲ್ಲಿ ಮುಂದಿನ ದಿನಗಳಲ್ಲಿ ಡಾನ್ಸ್ ಕುಂದಾಪುರ ಡಾನ್ಸ್ ಅನ್ನುವಂತಹ ಕುಂದಾಪುರದ ನೃತ್ಯ ಪ್ರತಿಭೆಗಳನ್ನೇ ಕೇಂದ್ರೀಕೃತವಾಗಿಟ್ಕೊಂಡು ಒಂದು ರಿಯಾಲಿಟಿ ಶೋ ಬರಲಿಕ್ಕಿದೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಪಾಲ್ಗೊಳ್ಳಬಹುದು ಅಂತ ಹೇಳ್ತಾ ಇದೀಗ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಲಕ್ಷ್ಮಣ್ ಅವರನ್ನ, ಮ್ಯಾನೇಜರ್ ಮೀಡಿಯಾ ಸೇಲ್ಸ್ ಅವರನ್ನ ವೇದಿಕೆಗೆ ಬರುವಂತೆ ವಿನಂತಿಸಿಕೊಳ್ತಾ ಇದ್ದೆ. ನಮ್ಮ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಮತ್ತು ನಮ್ಮ ಈ ಎಲ್ಲ ಕಾರ್ಯಕ್ರಮಗಳು ಏನು ಪ್ರಸ್ತುತಗೊಳ್ತಾ ಇತ್ತೋ, ಏನು ಪ್ರಸಾರ ಆಗ್ತಾ ಇತ್ತೋ, C4U ಚಾನೆಲ್ನ ಲಕ್ಷ್ಮಣ್ ಅವರನ್ನ ವೇದಿಕೆಗೆ ಬರುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಚಪ್ಪಾಳೆ ಯಾಕೆ ಲೇಟ್ ಆಯ್ತಂತನಾ? ಹೊಡಿರಿ. ಇದೀಗ ಸ್ಮರಣಿಕೆಯನ್ನ ನೀಡಿ ಗೌರವಿಸಲಾಗ್ತಾ ಇದೆ ಅಮ್ಮ ರವಿಯವರ ಮೂಲಕವಾಗಿ. ಲಕ್ಷ್ಮಣ್ ಸರ್, ಮಾಧ್ಯಮ ಲೋಕಕ್ಕೆ ನಿಮ್ಮಿಂದ ಇನ್ನಷ್ಟು ಕೊಡುಗೆ ನೀಡುವಂತಾಗಲಿ ಎನ್ನುವಂತಹ ಆಶಯ ಅಗ್ನಿ ಟಿವಿಯದ್ದು. ಇದೀಗ ಮತ್ತೆ ನಿಮ್ಮನ್ನ ರಂಜಿಸಲಿಕ್ಕೆ ಬರ್ತಾ ಇದ್ದಾರೆ ಬ್ಲೂ ಬರ್ಡ್ಸ್ ಡಾನ್ಸ್ ಕ್ರೇವ್. ಇದೀಗ ವೇದಿಕೆಯ ಮೇಲೆ ಮತ್ತೆ ಹೆಜ್ಜೆ ಹಾಕ್ಲಿಕ್ಕೆ ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಮುಖ ಬ್ಲೂ ಬರ್ಡ್ಸ್ ಡಾನ್ಸ್ ಕ್ರೇವ್ ಹೆಬ್ರಿ. I am a disco dancer. Hey! I am a disco dancer. Hey! I am a disco dancer. जिंदगी मेरा गाना, मैं इसी का दीवाना. तो झूमो तो नाचो और मेरे साथ नाचो. I am a disco dancer. Hey, I am a disco dancer. బాజువాక సెంటరు కాడ గాజుల కొట్టు గంగారావు. గాజువాక సెంటరు కాడ గాజుల కొట్టు గంగారావు. సైజ్ చూస్తా రమ్మంటూ నా చేతులు తిన్నాడు. అయ్యో పాపో, అయ్యో పాపో. జువ్వాలు పాలేం జంక్షన్ కాడ ఆ టైలర్ షాపు టైగర్ బాబు. అరే జువ్వాలు పాలేం జంక్షన్ కాడ టైలర్ షాపు టైగర్ బాబు. సూపులతోనే చుట్టూ ముట్టి గుడదలు తీసాడు. అయ్యో పాపో, అయ్యో అయ్యో పాపో. ఖద్దరు షేకు ఖాజా బలి అత్తరు లిక్కన మట్టే చల్లి ఆడా ఈడా తేడా తేడా చేసాడే. అయ్యో పాపో. మిజీ హోటల్ మున్నాగాడు, పొట్రి పానం పండుగాడు, బ్యూటీ పార్లర్ బట్టి గాడు, సీక్రెట్ సాలు పెట్టుకోవడం కూడా. అరే జంక్షన్ లో అరే జంక్షన్ లో నా పేరు బొండు మల్లే, తబ్బితే నేనే మోదుంటా మల్లే. అరే జంక్షన్ లో అరే జంక్షన్ లో నా పేరు బొండు మల్లే, తబ్బితే నేనే మోదుంటా మల్లే. అరే నేనంటో ఫేమస్ ముదునే పల్లె టు ముంబై ఢిల్లీ. అరే నేనంటో ఫేమస్ ముదునే పల్లె టు ముంబై ఢిల్లీ. Put your hands up. मुझे पे बेईमानिया करे करे थोड़ी ना बनिया. मुझे पे मन मारिया करे करे
Pistole baba, pistole baba. ಆರಜೆ ಆರಜೆ ಎಕ್ಕೆಲ ಆರಜೆ ಕೈ ಚಾಚ ಮಂದಿಗೆಲ್ಲ ಸಿಕ್ಕಲ್ಲ ಮೆರುಚಿ ದಯವಿಟ್ಟು ಎಲ್ಲ ಬಾಯಿ ಮುಚ್ಚಿ ಚಿ 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 ಪಿಸ್ತೋಲ್ ಬಾಬಾ ಪಿಸ್ತೋಲ್ ಬಾಬಾ ಬುಲೆಟ್ ಇಲ್ಲ ಇನ್ನೇನು ಲಾಭ ಆರಜೆ ಆರಜೆ ಎಕ್ಕೆಲ ಆರಜೆ ಕೈ ಚಾಚ ಮಂದಿಗೆಲ್ಲ ಸಿಕ್ಕಲ್ಲ ಮೆರುಚಿ ದಯವಿಟ್ಟು ಎಲ್ಲ ಬಾಯಿ ಮುಚ್ಚಿ ಚಿ 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 ಪಿಸ್ತೋಲ್ ಬಾಬಾ ಪಿಸ್ತೋಲ್ ಬಾಬಾ ಬುಲೆಟ್ ಇಲ್ಲ ಇನ್ನೇನು ಲಾಭ ವೇದಿಕೆಯಲ್ಲಿ ಹೆಜ್ಜೆ ಹಾಕಿದಂತಹ ಬ್ಲೂ ಬರ್ಡ್ಸ್ ಡಾನ್ಸ್ ಕ್ರೀವ್ ಹೆಬ್ರಿ ಇವರಿಗೆ ಧನ್ಯವಾದವನ್ನ ತಿಳಿಸ್ತಾ ಇದೀಗ ಮಿಮಿಕ್ರಿಯನ್ನ ಮಾಡಲಿಕ್ಕೆ ನಿಮ್ಮೊಂದಿಗಿದ್ದಾರೆ ಭಾಸ್ಕರ್. ಜೋರಾದ ಚಪ್ಪಾಳೆ ಮೂಲಕ ಭಾಸ್ಕರ್ ಇವರನ್ನ ವೇದಿಕೆಗೆ ಆಹ್ವಾನಿಸಬೇಕು. ಲೆಟ್ಸ್ ವೆಲ್ಕಮ್ ಟು ಭಾಸ್ಕರ್. ಇದೀಗ ವೇದಿಕೆಯಲ್ಲಿ ಭಾಸ್ಕರ್. ನಮ್ಮ ವರನಟ ರಾಜ್ಕುಮಾರ್ ಅವರು ಬಂದಿದ್ರೆ ಹೇಗಿರ್ತಿತ್ತು, ಅವರು ಈ ಕಾರ್ಯಕ್ರಮದ ಬಗ್ಗೆ ಹೇಗೆ ಮಾತಾಡ್ತಿದ್ರು ಅನ್ನೋದರ ಒಂದು ಝಲಕ್. ಅಭಿಮಾನಿಗಳು ಅಭಿಮಾನಿಗಳು ಅಭಿಮಾನಿಗಳ ದೇವರು ಅಭಿಮಾನಿಗಳ ದೇವರು. ಈ ಕಾರ್ಯಕ್ರಮ ನೋಡ್ತಾ ಇದ್ದರೆ ನನಗಂತೂ ತುಂಬ ಖುಷಿ ಆಗ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ನಾನು ಎಲ್ಲ ಹೊತ್ತು ಹೇಳ್ತೀನಿ, ಅಭಿಮಾನಿಗಳು ಎಷ್ಟು ಆಗ್ತಾರೋ ಅಷ್ಟು ಅಭಿಮಾನಿಗಳನ್ನ ಪಡ್ಕೊಳ್ಬೇಕು, ಆಗಲೇ ನಮ್ಮ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋದು ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ ಬಂದಿದ್ದೀರಾ, ತುಂಬ ಸಂತೋಷ ಆಗ್ತಾ ಇದೆ, ತುಂಬ ಸಂತೋಷ ಆಗ್ತಾ ಇದೆ. ಹಾಗೆ ನಮ್ಮ ಹಾಸ್ಯ ದಿಗ್ಗಜ NS ರಾವ್ ಅವರು ಬಂದಿದ್ರೆ ಹೇಗೆ ಮಾತಾಡ್ತಿದ್ರು ಅನ್ನೋದರ ಒಂದು ಝಲಕ್. ಅಯ್ಯಪ್ಪ ಕೀಲೋ ಕೀಲೋ ಎಲ್ಲರೂ ಬಂದ್ಬಿಟ್ಟವ್ರ ಕಡೆ, ನಾನು ಕರೆದಿದ್ದಕ್ಕೂ ಸಾರ್ಥಕ ಆಗ್ಬಿಡ್ದೆ. ಹಾಗೆ ನಮ್ಮ ಸಾಯಿ ಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರೆ ಅವರ ಹತ್ರ ಕನ್ನಡದ ಬಗ್ಗೆ ಒಂದು ಡೈಲಾಗ್ ಹೇಳಿದ್ರೆ ಹೇಗೆ ಹೇಳ್ತಿದ್ರು ಅನ್ನೋದರ ಒಂದು ಝಲಕ್. ಕುಡಿಯೋದಕ್ಕೆ ಕನ್ನಡ ನೀರು ಬೇಕು, ಮಲಗೋದಕ್ಕೆ ಕನ್ನಡ ಜಲ ಬೇಕು, ಅದೇ ಕನ್ನಡದವರು ಅಂದರೆ ಮಾತ್ರ ಕಾಲು ಕಸಕ್ಕಿಂತ ಕಡಿಯಾಗಿ ನೋಡ್ತೀರಾ. ಅಗ್ನಿ ಅಗ್ನಿ IPS ಕಾಕಿ ಬಿಚ್ಚಿದ್ರೆ ನಾನು ನಿನ್ನ ಅಪ್ಪನಿಗಿಂತ ದೊಡ್ಡ ರೌಡಿ ಕಣು. ಹಾಗೆ ನಮ್ಮ ಮುಖ್ಯಮಂತ್ರಿ ಚಂದ್ರು ಏನಾದರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರು ಒಂದು ಕಾರ್ಯಕ್ರಮ ನೀಡಿ ಅದೇನಾದರೂ ಈ ವಾಹಿನಿಯಲ್ಲಿ ರಾತ್ರಿ 10 ಗಂಟೆಗೆ ಟೆಲಿಕಾಸ್ಟ್ ಆಗುತ್ತೆ ಅನ್ನೋದಿದ್ರೆ ಅವರು ಈ ಕಾರ್ಯಕ್ರಮದ ಬಗ್ಗೆ ಹೇಗೆ ಹೇಳ್ತಿದ್ರು ಅನ್ನೋದ್ರ ಹಂಗೆ ಝಲಕ್. ಇವತ್ತರದ್ರಿ 10 ಗಂಟೆಗೆ ದಾನಿ ಬಚ್ಚಿ ಎಲ್ಲ ಬರ್ತಿದ್ದೀನಿ, ಎಲ್ಲರೂ ನೋಡಿ ಕೀಲೋ ಕೀಲೋ. ಹಾಗೆ ನಮ್ಮ ಟೆನ್ನಿಸ್ ಕೃಷ್ಣ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ರೆ ಹೇಗೆ ಮಾತಾಡ್ತಿದ್ರು ಸಭಿಕರನ್ನ ಕೂರ್ತಿ ಅನ್ನೋದ್ರಾಗೆ ಒಂದು ಝಲಕ್. ಯಾವ್ದ್ರ ಬಂದ್ಬಿಟ್ಟವ್ರಿದ್ದಾರೆ. ಹಾಗೆ ನಮ್ಮ ಧೀರೇಂದ್ರ ಗೋಪಾಲ್ ಅವರು ಏನಾದರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರೆ ಹೇಗೆ ಮಾತಾಡ್ತಿದ್ರು ಅನ್ನೋದ್ರ ಒಂದು ಝಲಕ್. ಶಿವೇನೆ ಶಂಬೇಲಿಂಗೆ ನಮಸ್ಕಾರ ಗಣಕ್ಕೆ, ನಮಸ್ಕಾರ ಗಣಮ್ಮ, ನಮಸ್ಕಾರ ಗಣಪ. ಎಲ್ಲರೂ ಬಂದಿದ್ದೀರಿ ತಾನೆ, ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಈ ಸಂತೋಷದಲ್ಲಿ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲಪ್ಪ. ಸೊ ಎಲ್ಲರೂ ಬಂದಿದ್ದಕ್ಕೆ ತುಂಬ ಸಂತೋಷ ಆಗ್ತು ಅಷ್ಟು ಹೇಳಿ ನಾನು ಮಾತು ನಮಗಿಸ್ತಾ ಇದ್ದೀನಿ. ಶಿವೇರಿ ಶಂಬೇಲಿಂಗೆ. ನಂತರ ನಮ್ಮ ಹೀಗೂ ಉಂಟೆ ನಿರೂಪಕರು ಏನಾದರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ರೆ ಈ ಕಾರ್ಯಕ್ರಮದ ಒಂದು ನಿರೂಪಣೆ ಹೇಗೆ ಮಾಡ್ತಾ ಇದ್ರು ಅನ್ನೋದ್ರ ಒಂದು ಝಲಕ್. ಇಲ್ಲಿ ನಡೆದಿರತಕ್ಕಂತಹ ಜನರೆಲ್ಲರಿಗೂ ಹೇಳಿರತಕ್ಕಂತಹ ವಿಷಯವಾದರೂ ಏನು, ಬಂದಿರತಕ್ಕಂತಹ ಅಭಿಮಾನಿಗಳು ಹಾಗೂ ವೀಕ್ಷಕರು ಕಾರ್ಯಕ್ರಮದ ಕುರಿತು ಹೇಳುತ್ತಿರುವಂತಹ ವಿಷಯವಾದರೂ ಏನು ನೋಡೋಣ ಚಿಕ್ಕ ವಿರಾಮದ ನಂತರ. ಹೀಗೂ ಉಂಟೆ. ಹಾಗೆ ಈ ಕೆಲವು ಪ್ರಾಣಿಗಳ ವಿಷಯಕ್ಕೆ ಹೋದರೆ ಪ್ರಾಣಿಗಳು ಕೂಗುದ್ರಲ್ಲೂ ಕೂಡ ವೆರೈಟಿಯಾಗಿ ಟೋನ್ಸ್ ಇರ್ತದೆ. ಒಂದು ನಾಯಿ ಕೂಗಿದ್ರು ಬೇರೆ ಬೇರೆ ರೀತಿಯಾದ ಟೋನ್ಸ್ ಇರ್ತದೆ. ಹಾಗೆ ನಮ್ಮ ಊರು ನಾಯಿಗಳು ಮನುಷ್ಯರನ್ನ ನೋಡಿದ್ರೆ ಹೇಗೆ ಕೂಗ್ತವೆ ಅನ್ನೋದ್ರ ಬಗ್ಗೆ ಒಂದು ಝಲಕ್. ಹಾಗೆ ನಮ್ಮ ನಾಯಿ ಮರಿ ಇರ್ತದೆ, ಅದು ಮನೆಗೆ ಯಾರು ಬಂದರೆ ಹೇಗೆ ಕೂಗ್ತದೆ ಅನ್ನೋದ್ರ ಒಂದು ಝಲಕ್. ಹಾಗೆ ನೀವು ಫಾರಿನ್ ಡಾಗ್ಸ್ಗಳನ್ನು ನೋಡ್ತೀರಾ, ಅವುಗಳ ಸೌಂಡ್ ಸ್ವಲ್ಪ ಜಾಸ್ತಿ ಇರ್ತದೆ, ಆದ್ರಿಂದನೇ ಎಲ್ಲರೂ ತಗೊಂಡು ಬರ್ತಾರೆ ಮನೆಗಡೆ. ಅವುಗಳು ಯಾರಾದರೂ ಬಂದರೆ ಹೇಗೆ ಕೂಗ್ತವೆ ಅನ್ನೋದ್ರ ಒಂದು ಝಲಕ್.
ಹಾಗೆ ಈಗ ಬೆಕ್ಕಿಗಳ ವಿಷಯಕ್ಕೆ ಹೋದರೆ ಬೆಕ್ಕುಗಳು ನಾನು ಬೇರೆ ಬೇರೆ ರೀತಿಯ ಸೌಂಡ್ ಮಾಡ್ಲಿಕ್ಕೆ ಹೋಗುವುದಿಲ್ಲ, ಎಲ್ಲದೂ ಒಂದೇ ಥರ ಕೂಗ್ತದೆ ಮಾಮೂಲಾಗಿ. ಬೆಕ್ಕುಗಳು ಹೇಗೆ ಕೂಗ್ತವೆ ಅನ್ನೋದ್ರ ಬಗ್ಗೆ ಒಂದು ಹಾಗೆ ಒಂದು ಮಗು ಅಳ್ತಾ ಇದ್ರೆ ಯಾವ ರೀತಿ ಅಳುತ್ತೆ, ಆ ಶಬ್ದ ಯಾವ ರೀತಿ ಬರುತ್ತೆ ಅನ್ನೋದು ಒಂದು ಜಲ. ಧನ್ಯವಾದಗಳು. ಭಾಸ್ಕರ್ ಅವರನ್ನ ವೇದಿಕೆಗೆ ಬರುವಂತೆ ವಿನಂತಿಸಿಕೊಳ್ತಾ ಆಶೀಶ್ ಅವರು ಸ್ಮರಣಿಕೆಯನ್ನು ನೀಡುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ನಾವು ಮಿಮಿಕ್ರಿ ಅಂತ ಹೇಳಿದಾಗ ಅಲ್ಲಿ ಧ್ವನಿಯ ವೈವಿಧ್ಯತೆ ಎಷ್ಟು ಮುಖ್ಯವೋ ಧ್ವನಿಯ ಸಹಜತೆ ಮತ್ತು ಸಾಮೀಪ್ಯ ಸಿಮಿಲಾರಿಟಿ ಅನ್ನೋದು ಅಷ್ಟೇ ಮುಖ್ಯವಾಗುತ್ತೆ. ನಾವು ಯಾವುದನ್ನು ಅನುಕರಿಸುತ್ತೇವೋ ಆ ಧ್ವನಿಯೇ ಅಲ್ಲಿ ಸಹಜವಾಗಿ ಮೂಡಿ ಬರೋದು ಬಹಳ ಪ್ರಮುಖ ಆಗುತ್ತೆ. ಅದು ಬಹಳ ಕಷ್ಟ, ಅಂಥದ್ದೊಂದು ಕೆಲಸ ಮಾಡಿದಿರಿ, ಅಭಿವಂದನೆಗಳು. ಜೋರಾದ ಚಪ್ಪಾಳೆ ಮೂಲಕ ಭಾಸ್ಕರ್ಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಇದೀಗ ವೇದಿಕೆಯಲ್ಲಿ ವಿಘ್ನೇಶ್ ನಾಯಕ್ ಹಾಡಲಿದ್ದಾರೆ. ಲೆಟ್ಸ್ ವೆಲ್ಕಮ್ ಟು ವಿಘ್ನೇಶ್ ನಾಯಕ್. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಮನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣಬಲ್ಲೆನೆ ಒಂದು ದಿನ ಅದರೊಳ್ಳು ಕೂಡಬಲ್ಲೆನೆ ಒಂದು ದಿನ, ಕಾಣಬಲ್ಲೆನೆ ಒಂದು ದಿನ ಅದರಳು ಕೂಡಬಲ್ಲೆನೆ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗಿಂದು ಕೇಳುತ್ತಿದೆ. ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗಿಂದು ಕೇಳುತ್ತಿದೆ. ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ. ಎಲ್ಲಿರುವುದೋ ಅದು, ಎಂತಿರುವುದೋ ಅದು, ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಸಾವಿರ ಹೊಳೆಗಳು ತುಂಬಿ ಹರಿದರು
ಒಂದೇ ಸಮನಾಗಿಹುದಂತೆ. ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿಹುದಂತೆ. ಸುನೀಲ ವಿಸ್ತರ ತರಂಗ ಶೋಭಿತ ತಂಭಿರಾಂಬುಧಿತ್ತಾನಂತೆ. ಮುನ್ನೀರಂತೆ ಅಪಾರವಂತೆ ಕಾಣಬಲ್ಲೆನೆ ಒಂದು ದಿನ ಅದರುಳು ಕರಗಲ್ಲಾರೆನೆ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯೂ ನಾನು. ಎಂದಿಗಾದರೂ 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 ಕಾಣದ ಕಡಲನ್ನು ಸೇರಬಲ್ಲೆನೇನು. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯೂ ನಾನು. ಎಂದಿಗಾದರೂ ಕಾಣದ ಕಡಲನು ಸೇರಬಲ್ಲೆನೇನು. ಸೇರಬಹುದೆ ನಾನು ಕಡಲ ನೀರಿಯೊಳು ಕರಗಬಹುದೆ ನಾನು. ಕರಗಬಹುದೇ ನಾನು ಕರಗಬಹುದೇ ನಾನು. ಕಾಣದ ಕಡಲಿಗೆ ಹಂಬಲಿಸುವಷ್ಟು ಜಿಗುಪ್ಸೆ ವಿಘ್ನೇಶ್ಗೆ ಯಾಕೆ ಬಂತೋ ಗೊತ್ತಿಲ್ಲ. ಸಿ ಅಶ್ವಥ್ ಹಾಡಿರುವ, ಬಹುಶಃ ರಾಷ್ಟ್ರಕವಿ GS ಶಿವರುದ್ರಪ್ಪನವರು ಬರೆದದ್ದು ಅಂತ ಕಾಣಿಸುತ್ತೆ, ಬರೆದಿರುವಂತಹ ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಈ ಹಾಡಿಗೆ ಧ್ವನಿಯಾದ ವಿಘ್ನೇಶ್ಗೆ ಅಭಿವಂದನೆಗಳನ್ನು ಸಲ್ಲಿಸಿಕೊಡ್ತಾ ಮನೋಹರ್ ಜೋಗಿ ಅವರು ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತೆ ವಿನಂತಿಸಿಕೊಡ್ತಾ ಇದ್ದೇವೆ. ಅಗ್ನಿ ಟಿವಿಯ ನಿರ್ದೇಶಕರುಗಳಲ್ಲಿ ಒಬ್ರು ಸುರೇಶ್ ಜೋಗಿ ಅವರು. ಉಳ್ಳೂರಿನಂತಹ ರಿಮೋಟ್ ಏರಿಯಾದಿಂದ ಬಂದು ಬಹಳ ಅದ್ಭುತವಾದಂತಹ ಗಾಯನವನ್ನು ಮಾಡಿರ್ತಕ್ಕಂತಹ ವಿಘ್ನೇಶ್ಗೆ ಅಭಿವಂದನೆಗಳನ್ನ ಹೇಳ್ತಾ, ಇದೀಗ ಒಂದೇ ಮಾತರಂ ಈ ಹೆಸರನ್ನ ಕೇಳಿದ ತಕ್ಷಣ ನಾವೆಲ್ಲ ಥಿಂಕ್ ಮಾಡೋದು ಸ್ವಾತಂತ್ರ್ಯದ ಸಂದರ್ಭದಲ್ಲಿ ನಮ್ಮಿಡೀ ಜನತೆಗೆ ನಾವು ಒಗ್ಗೂಡಿಸಿದಂತ ಹಾಡು, ದೇಶ ಪ್ರೇಮವನ್ನು ಉಕ್ಕಿಸಿದ ಹಾಡು ಒಂದೇ ಮಾತರಂ. ಆದ್ರೆ ಇತ್ತೀಚೆಗೆ ಬಹಳ ಪ್ರಖ್ಯಾತಿಯನ್ನು ಪಡಿತಾ ಇರುವುದು ABCD ಚಲನಚಿತ್ರದ ಒಂದೇ ಮಾತರಂ. ಈ ಹಾಡಿಗೆ ನೃತ್ಯವನ್ನ ಮಾಡ್ಲಿಕ್ಕೆ ಈ ವೇದಿಕೆಗೆ ಬರ್ತಾ ಇದ್ದಾರೆ ಬ್ಲೂ ಬರ್ಡ್ಸ್ ತಂಡವನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಮತ್ತೊಮ್ಮೆ. देखो जीत खड़ी था, मुझे कब से इंतजार था, आज की शाम का। अब देखो क्या करता है ये बड़ा हिंदुस्तान का।
ಹುಟ್ಟಿದರೆ ಕನ್ನಡ ನಾಡಲು ಬೇಕು, ಮೆಚ್ಚಿದರೆ ಕನ್ನಡ ಮಣ್ಣು ಬೇಕು, ಬದುಕಿದ ಚಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ, ಬದುಕಿದ ಚಟಕ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಬೇಕು, ಮೆಚ್ಚಿದರೆ ಕನ್ನಡ ಮಣ್ಣು ಬೇಕು. ಕಾಶಿ ಸ್ನಾನ ಮಾಡು, ಕಾಶ್ಮೀರ ಸತಿ ನೋಡು, ಜೋಗದ ಗುಂಡಿ ಬಳೆಯ ನಾನೆಂದು ಕೂಗಿ ಹಾಡು. ಆಜಂತ ಎಲ್ಲೋರನ ಬಾಳಲ್ಲಿ ಬೊಂಬೆ ನೋಡು, ಬಾದಾಮಿ ಹೊಳೆಯ ಚಂದನ ತೂಕ ಮಾಡು. ಕಲಿಯೋಗೆ ಕೋಟಿ ಭಾಷೆ, ಆರೋಗ್ಯ ಒಂದೇ ಭಾಷೆ ಕನ್ನಡ, ಕನ್ನಡ ಗೌರಿ ಕನ್ನಡ. कहते हैं हमको प्यार से इंडिया वाले, छूते दिल के तार से इंडिया वाले, छीन ले हार से इंडिया वाले, दुश्मन के छक्के छुड़ा दे हम इंडिया वाले. जान लेके किस्मत में बांटे हैं, राहों में कांटे हैं, मैं रोके रुकूं क्योंकि राह में उठूं. ज्योत्सना पुलकितया मेरी फूल कुसुमिता ध्रुमधुर शोभिनी सुहासिनी सुमधुर भाषिनी. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಉತ್ತಮವಾಗಿ ನೃತ್ಯವನ್ನು ಪ್ರದರ್ಶಿಸಿ ದೇಶಕ್ಕೆ ಗೌರವವನ್ನು ಸಲ್ಲಿಸಿದಂತಹ ಬ್ಲೂ ಬರ್ಡ್ಸ್ ಡಾನ್ಸ್ ಗ್ರೂಪ್ ಹೆಬ್ರಿ ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಈಗ ವೇದಿಕೆಯ ಮೇಲೆ ನಮ್ಮ ಅಗ್ನಿ ಟಿವಿಯ ಹಿನ್ನೆಲೆ ಧ್ವನಿಯನ್ನ ನೀಡುವಂತಹ ರವೀಂದ್ರ ಇವರು ವೇದಿಕೆಯಲ್ಲಿ ಮಿಮಿಕ್ರಿಯನ್ನ ಮಾಡಲಿದ್ದಾರೆ. ಲೆಟ್ಸ್ ವೆಲ್ಕಮ್ ಟು ಸ್ಟೇಜ್ ಇನ್ ರವೀಂದ್ರ. ಇದೀಗ ವೇದಿಕೆಯಲ್ಲಿ ರವೀಂದ್ರ. ನಡೆದಿರತಕ್ಕಂತಹ ಎಲ್ಲ ಕುಂದಾಪುರದ ಬಾಂಧವರಿಗೆ ಅಗ್ನಿವಾಹಿನಿಯ ಉದ್ಘಾಟನಾ ಸಮಾರಂಭದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ನಿಮ್ಮೊಂದಿಗೆ ಒಂದಿಷ್ಟು ರಸಮಯ ಕ್ಷಣಗಳನ್ನು ಹಂಚಿಕೊಳ್ಳೋದಕ್ಕೆ ನಾನು ರೆಡಿಯಾಗಿದ್ದೀನಿ. ಇಲ್ಲಿರುವಂತಹ ಬಹುತೇಕರು ಕುಂದಾಪುರ ತಾಲೂಕಿನವರೇ ಆಗಿರೋದ್ರಿಂದ ಹಾಗೂ ಕುಂದಾಪುರ ಕನ್ನಡವನ್ನೇ ತಮ್ಮ ಮಾತೃಭಾಷೆಯಾಗಿರಿಸಿಕೊಂಡಿರೋದ್ರಿಂದ ನಿಮ್ಮೆಲ್ಲರ ನಡುವೆ ಎದ್ದುಕೊಂಡು ಅಚ್ಚ ಕನ್ನಡದಲ್ಲಿ ಮಾತಾಡುವಂತಹ ಅನಿವಾರ್ಯತೆ ಇಲ್ಲಂತಹ ಭಾವಿಸಿಕೊಳ್ತಾ ಸ್ವಚ್ಛವಾದ ನಮ್ಮ ಅಚ್ಚುಮೆಚ್ಚಿನ ಕುಂದಾಪುರ ಕನ್ನಡದಲ್ಲಿಯೇ ಈ ಕಾರ್ಯಕ್ರಮವನ್ನು ಬಿಚ್ಚಿಡುವಂತಹ ಕಿರು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಈ ಬಸ್ಸಿಗೂ ಮತ್ತು ಈ ಬಸ್ ಕಂಡಕ್ಟ್ರಿಗೂ ಅಂತಾರೆ ಈ ಮಾಯಿ ಸೊಸಿ ಸಂಬಂಧ ಇದ್ದಾಗ ಮರ್ರ. ಈ ನಾವು ದಿನಕ್ಕೆ ಒಂದ್ಸಲ ಆದರೂ ಬಸ್ಸಾಗಿ ತಿರುಗಾಡುವರ. ನಮಗೆ ಬಸ್ಸಿನ ಗುರುತಿರುತ್ತೆ, ಬಸ್ಸಿನ ಕಂಡಕ್ಟ್ರಿಗೆ ಗುರುತಿರುತ್ತೆ, ಆದರೆ ಈ ಡ್ರೈವರ್ ಗುರುತಿಪ್ಪೋದು ಭಾರಿ ಕಮ್ಮಿ ಅಲ್ಲದೆ. ಈ ಡ್ರೈವರ್ ಒಂಥರ ಈ ಊಟಕ್ಕಿದ್ರೆ ಆಟಕ್ಕಿಲ್ಲ ಅನ್ನೋತಾರೆ. ಇದೆಂತ ಮರ್ರ, ಆಟಕ್ಕಿತ್ತ ಲೆಕ್ಕಕ್ಕಿಲ್ಲ ಅನ್ಕೊಂಡಿತ್ತು, ಊಟಕ್ಕಿದ್ರೆ ಆಟಕ್ಕಿಲ್ಲ ಅಂದ್ರೆ ಹೇಳ್ತಿ ಕೇಳಿ. ಈ ಕೆಲವರ ಮನೆಗೆ ಯಕ್ಷಗಾನ ಮಾಡ್ತಾರೆ, ಹರ್ಕಿ ಬಯಲಾಟ. ಮಧ್ಯಾಹ್ನ ಊಟಕ್ಕೆ ಕಾಣಿ ಸ್ವಲ್ಪ ಜನ ಆತಿಲ್ಲ, ಮಕ್ಕಳು ಮರಿ ಹಳಿಯಾರು ಮಳಿಯಾರು ಜೀವಕ್ಕೆ ಎಡ್ದಾರೆ ಎಡ್ದಿದ್ರೆ ಪೂರ ಒಟ್ಟ ಆತ್ರ. ಅದೇ ರಾತ್ರಿ ಆಟಕ್ಕೆ ಯಾರೂ ಇಲ್ಲ, ಮನೆಯಾರ ಸೈ ಮೇಳ್ದಾರ ಸೈ. ಅದಕ್ಕೆ ಹೇಳೋದು ಊಟಕ್ಕಿದ್ರೆ ಆಟಕ್ಕಿದ್ರೆ ಅಷ್ಟೇ, ಮತ್ತೆಂತ ಅಲ್ಲ. ಮತ್ತು ಈ ಬಸ್ಸಾಗ ಅಂತಾರೆ ಒಂದು ಲೈನ್ಗೆ ನೀವು ತಾಂಗೋದಿದ್ರೆ ಅದು ನಮ್ಮ ಕಂಡಕ್ಟ್ರಿಗೆ, ಡ್ರೈವರಿಗೆ ಅಂತಿಲ್ಲ. ಡ್ರೈವರಿಗೆ ಬರೀ ಸ್ಟೇರಿಂಗ್ ತಿರ್ಸದೆ ಬಂತು, ಗೇರ್ ಹಾಕದೆ ಬಂತು. ಇವತ್ತು ನೀವು ಪೇಪರ್ ಕಾಣಿ, ಕಾಲೇಜು ಹುಡುಗಿ ಬಸ್ ಕಂಡಕ್ಟರ್ನೊಂದಿಗೆ ಪರಾರಿ, ನಾಪತ್ತೆಯಾದ ಯುವತಿ ಬಸ್ ಕಂಡಕ್ಟರ್ನೊಂದಿಗೆ ಪತ್ತೆ ಆಗಿದ್ದಾಳೆ. ಇಲ್ಲಿ ನೀವು ಸ್ವಲ್ಪ ಗಮನಿಸ್ಕತ್ತ, ಯಾವತ್ತಾದ್ರೂ ಒಂದಿನ ಕಾಲೇಜ್ ಹುಡುಗಿ ಬಸ್ ಡ್ರೈವರ್ನೊಂದಿಗೆ ಪರಾರೇನು ಬೈಂತ ಬತ್ತಿಲ್ಲ.
ಅಲ್ಲ ಡ್ರೈವರು ಪರಾರಿ ಆತ್ರ, ಡ್ರೈವರ್ ಏನು ಸಂಭವ ಐತ್ರಲ್ಲ, ಡ್ರೈವರು ಪರಾರಿ ಆಪ ಯಾವತ್ತಂದ್ರೆ ಈ ಬಸ್ ತಗೊಂಡು ಯಾರಿಗಾರು ಗೊತ್ತಾಗಿದ್ರ ಬಸ್ಸಿನ ಪೆಟ್ಟಿಗೆ ಪರಾರಿ ಆತ್ರ ಅಷ್ಟೇ. ಅಂತಕಂದ್ರೆ ಎಲ್ಲ ಐಕೊಂಡ್ರೆ ಅವ್ರಿಗೆ ಕೆಲವು ಫ್ರೀ ಗಿಫ್ಟ್ ಎಲ್ಲ ಸಿಕ್ಕುತ್ತಾವೆ, ತಗೊಂಬ ಅವ್ರು ರೆಡಿ ಇಲ್ಲ. ಹೌದಲ್ದ ಕುಂದಾಪುರ ತಾಲೂಕಿನ ಎಲ್ಲ ಬಸ್ ಕಂಡಕ್ಟರ್ ಹಾಗೂ ಡ್ರೈವರ್ನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಅವರಿಗಾಗಿ ಈ ಕಾರ್ಯಕ್ರಮವನ್ನು ಆರಂಭಿಸುತ್ತಾ ನನ್ನ ಈ ಮಿಮಿಕ್ರಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಆರಂಭಿಸ್ತಾ ಇದ್ದೀನಿ. ಒಂದು ವೇಳೆ ಡಾಕ್ಟರ್ ರಾಜ್ಕುಮಾರ್ ತರ ಕಂಡಕ್ಟರ್ ಕೆಲಸ ಮಾಡಿ ಅಂದರೆ ಅವ್ರು ಯಾವ ರೀತಿ ಮಾಡ್ಬೋದು ಅವ್ರದ್ದು ಶೈಲಿಯಲ್ಲಿ? ಎಷ್ಟು ವರ್ಷಗಳ ಋಣಾನುಬದ್ಧತೆ ಕಾಣುತ್ತೀಯಾ, ಮತ್ತೆ ತಮ್ಮೆಲ್ಲರೂ ನೋಡಿ ಸೌಭಾಗ್ಯ ದೂರ ಕೊಟ್ಟನಲ್ಲ ಅಂತ ನಾನು ಮತ್ತೆ ಮತ್ತೆ ದೇವ್ರ ಹತ್ರ ಕೇಳ್ಕೊಳ್ಳೋದಿಷ್ಟೇ. ಮತ್ತೆ ಏನಾದ್ರು ಜನ್ಮ ಸಿಗೋದಿದ್ರೆ ಕುಂದಾಪುರದಲ್ಲಿ ಸಿಗಲಿ. ತಾವುಗಳು ತೋರ್ತಿರುವಂಥ ಈ ಪ್ರೀತಿ ವಿಶ್ವಾಸ ಎಷ್ಟು ಜನ್ಮ ತೀರ್ಸೋಕ್ಕಾಗಲ್ಲ ಅಂತ ಹೇಳ್ತಾ ಅಂದಾಗೆ ಕೋಟೇಶ್ವರ ಕುಂಬಾಶಿ ಆನೆಗುಡ್ಡ ಹೋಗ್ತಿರುವಂತಹ ಬಸ್ ಬರ್ತಾ ಇದೆ. ತಾವೆಲ್ಲರೂ ದಯವಿಟ್ಟು ಸಾಲಾಗಿ ಬಂದು ಈ ಬಸ್ನ ಚಂದ ಗಡಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಏನಂತೀರಿ? ಇನ್ನು ಬಾಲಕೃಷ್ಣ ಇವರು ರಾಜ್ಕುಮಾರ್ ಎಲ್ಲ ಪಿಕ್ಚರ್ಗೂ ಇರ್ತಾರೆ. 2 ಕಿವಿ ಡಮಾರ್ ಆದ್ರೂ ಕೂಡ ಆಕ್ಟಿಂಗ್ ಮಾತ್ರ ಸೂಪರ್. ದಿವಂಗತ ಬಾಲಕೃಷ್ಣ ಇವ್ರ ಹತ್ರ ಕಂಡಕ್ಟರ್ ಕೆಲಸ ಮಾಡಿ ಅಂದರೆ ಇವ್ರು ಯಾವ ರೀತಿ ಮಾಡ್ಬೋದು ಅವ್ರದ್ದಾದಂತಹ ಶೈಲಿಯಲ್ಲಿ? ಬಡ್ಕೊಂಡೆ ಕಣ್ರಪ್ಪ ಬಡ್ಕೊಂಡೆ, ಆ ಕಂಡಕ್ಟರ್ ಕೆಲಸ ಬೇಡ ಬೇಡ ಅಂತ ಯೋಗ್ಯ ನನ್ನ ಮಾತು ಕೇಳಲಿಲ್ವೇ? ನಿಲ್ಲಕ್ಕಾಗಲ್ಲ ಕಣ್ರಪ್ಪ, ಕುರ್ರಕ್ಕಾಗಲ್ಲ. ಲೋ ನನ್ನ ಮುಖ್ಯ ನೋಡ್ತಿರಪ್ಪ, ನಿಮ್ಮ ಊರಿಗೆ ಹೋಗೋ ಬಸ್ ನಿಮ್ಗೆ ಗೊತ್ತಾಗಲ್ವೇನ್ರು? ಬನ್ರಪ್ಪ. ಇನ್ನು ಧೀರೇಂದ್ರ ಗೋಪಾಲ್ ಮಾತಿನ ಮಲ್ಲಂತೆ ಪ್ರಸಿದ್ಧಿ ಪಡೆದಂತಹ ದಿವಂಗತ ಧೀರೇಂದ್ರ ಗೋಪಾಲ್ ಇವ್ರ ಹತ್ರ ಏನಾದ್ರು ಕಂಡಕ್ಟರ್ ಕೆಲಸ ಮಾಡಿ ಅಂದರೆ ಇವ್ರು ಯಾವ ರೀತಿ ಮಾಡ್ಬೋದು ಅವ್ರದ್ದಾದಂತಹ ಶೈಲಿಯಲ್ಲಿ? ನೋಡು ಶಿವೈ, ಬೆಳಗಿಂದನೇ ಗಾಡಿ ಓಡಿಸ್ತಾನೆ ಇದ್ದೀವಿ ಕಣ್ಲೈ, ಒಂದೇ ಒಂದು ನರ ಮನುಷ್ಯರು ಈ ಬಸ್ಸಿಗೆ ಬರ್ತಾ ಇಲ್ಲ ಕಣ್ಲೈ. ಹಿಂಗೆ ಆಗ್ಬಿಟ್ರೆ ನಮ್ಮ ಶಾವುಕಾರರ ಗತಿ ಏನಾಗ್ಬೇಕಲೈ? ಏನೇ ಆಗ್ಲಿ ಬಿಡ್ಲೆ, ಒತ್ತು ಬೇರೆ ಶಾನೆ ಜಾಸ್ತಿ ಆಗೈತ್ಲೆ, ತೆಗಿಲ ಗಾಡಿ ನಾಯಿ ಶಿವನೇ ಶಂಭುಲಿಂಗಾಯ್. ಇನ್ನು ಎನ್ ಎಸ್ ರಾವ್ ಅಂದರೆ ಎನ್ ಎಸ್ ರಾವ್ ಇವರ ಪೂರ್ತಿ ಹೆಸರು ನನಗೆ ಗೊತ್ತಾಗಿಲ್ಲ. ಎನ್ ಎಸ್ ಅಂದರೆ ನಕ್ಕರ ಸ್ವರ್ಗ ಅಂತ ಇರ್ಬೋದು. ನಮ್ಮನ್ನೆಲ್ಲ ನಗಿಸಿ ಹೋದಂತಹ ಅಯ್ಯಪ್ಪ ಕಿಲ ಕಿಲ ಖ್ಯಾತಿಯ ದಿವಂಗತ ಎನ್ ಎಸ್ ರಾವ್ ಇವ್ರ ಹತ್ರ ಕಂಡಕ್ಟರ್ ಕೆಲಸ ಮಾಡಿದ್ರೆ ಯಾವ ರೀತಿ ಮಾಡ್ಬೋದು? ಅಯ್ಯಪ್ಪ ಇದೇನು ಬಸ್ ಸ್ಟ್ಯಾಂಡ್ ಹೊಡ್ಗೇನು ಅಪ್ಪ ಡ್ರೈವರ್ ಅಪ್ಪ, ಬೇಗ ಬಸ್ ಬಿಡಪ್ಪ, ಇಲ್ಲ ಇದ್ರ ಸೊಳ್ಳೆ ಗತಿ ನಾನು ಸಾಯ್ತದೆ ಕಣಪ್ಪ, ಇಲ್ಲ. ಇನ್ನು ಮುಖ್ಯಮಂತ್ರಿ ಚಂದ್ರು ಅವ್ರ ಹತ್ರ ಏನಾದ್ರು ಕಂಡಕ್ಟರ್ ಕೆಲಸ ಮಾಡಿ ಅಂದರೆ ಅವ್ರು ಯಾವ ರೀತಿ ಮಾಡ್ಬೋದು ಅವ್ರದ್ದು ಶೈಲಿಯಲ್ಲಿ? ಅಯ್ಯೋ ಕಿದ್ರಿ ಮುಟ್ಟಲನ್ನು ಬಿಕ್ಕಿಡ್ರಿ. ಈ ಬಸ್ಸಲ್ಲಿ ಒಂದು ಬಸ್ರಿ ಹಿಂಗ್ಸ್ ನಿಂತ್ಕೊಂಡಿದ್ರೆ ಅವಳಿಗೆ ಸೀಟ್ ಕೊಡದ್ಬಿಟ್ಟು ಅವಳು ಹೊಟ್ಟೆನೆ ಅಳತೆ ಮಾಡ್ತಿದ್ರೆ ಇನ್ನೊಮ್ಮೆ ನೀನು ಯೋಚನೆ ಮಾಡಿಬಿಡ, ನಿನಗೆ ಡ್ರೈವರ್ ಸೀಟ್ ಕೊಡ್ತೀನಿ. ಈ ಹೆಣ್ಮಕ್ಳು ಅಂದ್ರೆ ಒಂಥರ ಪ್ರೀತಿ ಗುರುವೆ ವಿಶ್ವಾಸ ಏನಂತೀರ್ರಿ? ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಇವ್ರ ಹತ್ರ ಏನಾದ್ರು ಕಂಡಕ್ಟರ್ ಕೆಲಸ ಮಾಡಿ ಅಂದರೆ ಇವ್ರು ಯಾವ ರೀತಿ ಮಾಡ್ಬೋದು ಅವ್ರದ್ದಾದಂತಹ ಶೈಲಿನ? ನೋಡ್ರಿ ಕೋಟೇಶ್ವರ ಕುಂಬಾಶಿ ಆನೆಗುಡ್ಡಿ ತೆಕ್ಕಟ್ಟಿ ಹೋಗ್ತಿರುವಂಥ ಬಸ್ ಬರ್ತಾ ಇದೆ ಕಣ್ರಿ. ನನಗೆ ಗೊತ್ತಾಗಾಯ್ತು ಕಣ್ರಿ ನೀವು ಯಾರು ಈ ಬಸ್ಗೆ ಬರಲ್ಲ ಅಂತ. ಯಾಕಂದ್ರಿ ಬಸ್ ಹೋಗೋದೇ ಗ್ಯಾರಂಟಿ ಇಲ್ಲ. ಆದ್ರೆ ಒಂದು ಮಾತು ನನ್ನ ಬಿಟ್ಕೊಳ್ರಿ, ನೀವು ದುರ್ಗಾದೇವಿ ಹೋಗ್ರಿ, ದುರ್ಗಾಂಬಕ್ಕೆ ಹೋಗ್ರಿ, ದುರ್ಗಾ ಪ್ರಸಾದ್ಗೆ ಹೋಗ್ರಿ, ಆದ್ರೆ ಈ ಹನುಮಾನ್ ಬಸ್ ಮಾತ್ರ ಯಾವಾಗಲೂ ಮಿಸ್ ಆಗಲ್ಲ ಕಣ್ರಿ. ನೀವು ಬರ್ದೇರಿ, ಆದ್ರೆ ನಾ ಮಾತ್ರ ಯಾವಾಗಲೂ ಹರಿತಾನೆ ಇರ್ತೀನಿ ಕಣ್ರಿ ಟಿಕೆಟ್ನ. ಇನ್ನು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಇವ್ರ ಹತ್ರ ಕಂಡಕ್ಟರ್ ಕೆಲಸ ಮಾಡಿ ಅಂದರೆ ಇವ್ರು ಯಾವ ರೀತಿ ಮಾಡ್ಬೋದು ಅವ್ರದ್ದು ಶಾಲೆಲ್ಲ? ಬಸ್ ಸ್ಟಾಪ್ ಅಂದ್ರೆ ಇದೇನಾ? ಈ ಬಸ್ ಸ್ಟಾಪ್ ಅಂದ್ರೆ ಹೀಗಿರುತ್ತೆ ಅಂತ ನನಗೆ ಗೊತ್ತಾಗಿದ್ದು ಈ ಹೊಗೆ ತುಂಬಿರೋ ಬಸ್ನಲ್ಲಿ ನಗೆ ತುಂಬಿರೋ ಮುಖದಿಂದ ಟಿಕೆಟ್ ಕೊಡ್ತಿರುವಂತ ಏಕೈಕ ಕಂಡಕ್ಟರ್ ಅಂದ್ರೆ ನಾನೇ ಅಲ್ವಾ? ಇನ್ನು ಸೂಪರ್ ಸ್ಟಾರ್ ಉಪೇಂದ್ರ ಇವ್ರ ಹತ್ರ ಕಂಡಕ್ಟರ್ ಕೆಲಸ ಕೊಟ್ರೆ ಇವ್ರು ಯಾವ ರೀತಿ ಮಾಡ್ಬೋದು ಅವ್ರದ್ದಂತಹ ಶೈಲಿಯಲ್ಲಿ? ಸೊಗಲ ಸಪ್ಪತ್ತಿಗೆ ಸೋಫಾನದಲ್ಲಿ ಮದಪಾನ ಮಾಡುತ್ತಾ ಮದವೇರ ಮದ ನಾರಿಯರ ಮಣಿ ಮಂಜರ ಜೊತೆಯಲ್ಲಿ ಮುದ ನೀಡುತ್ತಾ ಮುದ್ದಾಡಿದ ಮತ್ತನೆಯ ಮನೋಹರ ಕೈಗಳಿಗೆ ಟಿಕೆಟ್ ಹರಿಯುವ ಸೌಭಾಗ್ಯ ಕೊಟ್ಟವ್ರಿಗೆ ಯಾರ್ಕಂತ ಯಾರೋ ನೀನೇ ಅಲ್ವಾ? ಈ ದೇಶ ಸಮಸ್ಯೆ ಇಷ್ಟ. ಎಕ್ಸ್ಪ್ರೆಸ್ನವ್ರು ಕಂಡ್ರೆ ಲೋಕಲ್ನವ್ರಿಗೆ ಆಗಲ್ಲ, ಲೋಕಲ್ನವ್ರು ಕಂಡ್ರೆ ಎಕ್ಸ್ಪ್ರೆಸ್ನ ಆಗಲ್ಲ. ಒಟ್ಟಿನಲ್ಲಿ ಈ ದೇಶ ಇಂಪ್ರೂವ್ ಆಗಲ್ಲ. ಇನ್ನು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಇವ್ರ ಹತ್ರ ಏನಾದ್ರು ಕಂಡಕ್ಟರ್ ಕೆಲಸ ಕೊಟ್ಟರೆ ಇವ್ರು ಯಾವ ರೀತಿ ಮಾಡ್ಬೋದು ಅವ್ರದ್ದಂತಹ ಶೈಲಿಯಲ್ಲಿ? ಕೋಟೇಶ್ವರ ಕುಂಬಾಶಿ ತೆಕ್ಕಟ್ಟೆ ಸಾಲಿಗ್ರಬ ಬತ್ತದೂರ ಹೆಸರು ಬರ್ತಾಯಿತ್ತು. ಸಾಲಿಗ್ರಬ ಎಕ್ಸ್ಕ್ಯೂಸ್ ಬೇ, ಇದು ಲೇಡೀಸ್ ಸೀಟು, ಇಲ್ಲ ಜೆಂಟ್ಸ್ ಕೂತ್ಕೋಬಾರ್ದು. ಯಾಕಂದರೆ ಚಾಲಕರಿಂದ ಬೋರ್ ಸೀಟ್ಗಳು ಮಹಿಳೆಯರಿಗೆ ಬಿಸ್ಲತ್ತ. ಅಪ್ಪಾಜಿಯವರು ಕೂಡ ಯಾವಾಗಲೂ ಹೇಳ್ತಾ ಇದ್ರು, ಯಾಕಂದರೆ ಮಹಿಳೆಯರು ಶಕ್ತಿ ಇದ್ದಾಗೆ ಆ ಬಸ್ಗೆ ಡೀಸೆಲ್ ಹಾಕಿದ್ರು ಕೂಡ ಮುಂದೆ ಹೋಗುತ್ತೆ, ಆದರೆ ಮಹಿಳೆಯರಿಲ್ಲದ್ರೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಒಲಿಂಪಿಕ್ಸ್ನಲ್ಲಿ ಪದಕ ತರ್ಕೊಟ್ರು ಕೂಡ ಮಹಿಳೆಯರ ಅಲ್ವಾ ಇರುತ್ತೀರಾ? ಇನ್ನು ಮಿಮಿಕ್ರಿ ಅಂದರೆ ಅಲ್ಲಿ ಶಂಕರ್ನಾಗ್ ಬರ್ತಾ ಇದ್ರೆ ಆ ಮಿಮಿಕ್ರಿಗೆ ಬೆಲೆನೇ ಇರಲ್ಲ. ಆಟೋ ಚಾಲಕರ ಆರಾಧ್ಯ ದೈವ ದಿವಂಗತ ಶಂಕರ್ನ ಕರಾಟೆ ಕಿಂಗ್ ಇವರಿಗೆ ಏನಾದರೂ ಕಂಡಕ್ಟರ್ ಕೆಲಸ ಕೊಟ್ಟರೆ ಯಾವ ರೀತಿ ಮಾಡ್ಬೋದು ಅವ್ರದ್ದಂತಹ ಶೈಲಿಲಿ? ನೋಡ್ತಾ ಇದ್ರ ಆಟೋ ಓಡಿಸ್ತಿದ್ದನು ಬಸ್ ಕಂಡಕ್ಟರ್ ಕೆಲ್ಸಕ್ಕೆ ಬಂದ್ಬಿಟ್ಟ ಅಂತಾನ. ಅದ್ರ ಮಾತು ನಿಜ ಅಲ್ಲ. ರೊಕ್ಕ ಕೆಲಸ ಬೇಕಾದ್ರೂ ಮಾಡ್ಬೋದು, ಮಾಡೋ ಕೆಲಸನ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕಲ್ಲ. ಅದು ಪಕ್ಕದ ಮನೆ ತಾಯಿ ಒಳ್ಳೆ ಸೀರೆ ಉಟ್ಕೊಂಡಿದ್ರೆ ನಾವಳಿ ಹೋಗಿ ಅಮ್ಮ ಅಂತೀವ ಅಲ್ವಲ್ಲ? ಅದು ನಮ್ಮ ತಾಯಿ ಹರ್ಕಲ್ ಸೀರೆನ ಉಟ್ಕೊಂಡಿರಲಿ ನಾವಳಿಗೆ ಅಮ್ಮ ಅಂತೀವ. ಅದೇ ರೀತಿ ನಮ್ಮ ಬಸ್ಸು ನಮ್ಮ ಕಂಡಕ್ಟರ್ ಅಂತ ನಿಮ್ಮ ಅಲ್ಲ ಮೇಲೆ ಪ್ರೀತಿ ತೋರಿಸಿದ್ರೆ ನಾವು ಕೂಡ ನಿಮ್ಮ ಮೇಲೆ ಪ್ರೀತಿ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಏನಂತೀರ? ಆ ಟಿಕೆಟ್
ಇನ್ನು ರಾಜಕೀಯ ಕ್ಷೇತ್ರಕ್ಕೆ ಬಂದರೆ ಕೂಡ ಅಲ್ಲೂ ಕೂಡ ಹಲವಾರು ನಾಯಕರು ಪ್ರತ್ಯಕ್ಷ ಆಗ್ತಾರೆ. ನಮ್ಮ ಕರ್ನಾಟಕದಲ್ಲಿ ಹೆಸರಿಗೆ ತಕ್ಕಂತೆ ಇರುವಂತಹ ಮಂತ್ರಿ ಅಂದರೆ ಅದು ಸದಾನಂದ ಗೌಡ್ರು. ಎಲ್ಲರೂ ಕೂಡ ನಗ್ತಾ ಇರ್ತಾರೆ. ಸತ್ತೋದರ ಮನೆಗಿರು ಕೂಡ ಯಾವತ್ತೂ ಕೂಡ ಬಪ್ಕೊಳ್ಳೋಕ್ಕಾಗ ಅಂತಕಂದ್ರೆ ಈಗ ಸತ್ರ ಒಳ್ಳೆ ಇತ್ತು, ಮನೇನ ಸಾಯ್ಕಿತ್ತು ಅವ್ರು ಹೇಳಕ್ಕೂ ಸಾಕವ್ರು. ಸದಾನಂದ ಗೌಡ್ರ ಹತ್ರ ಕಂಡ್ರೆ ಕೆಲಸ ಕೊಟ್ಟರೆ ಯಾವ ರೀತಿ ಮಾಡ್ಬೋದು ಅವ್ರದ್ದಂತಹ ಶೈಲಿಯಲ್ಲಿ. ನನ್ನ ಆತ್ಮೀಯರಾಗಿರ್ತಕ್ಕಂಥ ಪ್ರಯಾಣಿಕ ವರ್ಗದವರೇ, ತಮಗೆ ಏನಾದರೂ ಒಂದು ಮನೆಗೆ ಹೋಗಬೇಕೆನ್ನುವಂತಹ ಆಲೋಚನೆ ಬಂದಲ್ಲಿ ತಾವು ಯಾವಾಗ ಬೇಕಾದವಾಗ ನಮ್ಮ ಬಸ್ಸಿಗೆ ಬರಬಹುದಾಗಿದೆ. ಪ್ರಾಯಶಃ ಈ ಒಂದು ಬಸ್ಸು 24 ಗಂಟೆಯ ಸೇವೆಯ ಒಂದು ಗುಣಮಟ್ಟವನ್ನು ಹೊಂದಿರುವಂತಹ ಬಸ್ ಆಗಿದೆ. ಪ್ರಾಯಶಃ ಮುಂದಿನ ದಿನಗಳಲ್ಲಿ ಉಚಿತ ಟಿಕೆಟ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗುವುದು. ಇನ್ನು ದೇವೇಗೌಡರು ಇವ್ರ ಹತ್ರ ಕಂಡಕ್ಟರ್ ಕಳಿಸಿಕೊಟ್ರೆ ಇವರು ಯಾವ ರೀತಿ ಮಾಡ್ಬೋದು ಅವ್ರದಂತಹ ಶೈಲಿಯಲ್ಲಿ. ನೋಡಿ ಸ್ವಾಮಿ, ಈ ರಾಜ್ಯದ ಜವಾಬ್ದಾರಿತ ಮಂತ್ರಿಯಾಗಿರ್ತಕ್ಕಂಥ ಸದಾನಂದ ಗೌಡರು ಕಂಡಕ್ಟರ್ ಕೆಲಸ ಮಾಡ್ತೀನಿ, ಟಿಕೆಟ್ ಕೊಡ್ತೀನಿ ಅಂತಿದ್ರಲ್ಲ, ಒಬ್ಬ ಜವಾಬ್ದಾರಿತ ಮಂತ್ರಿ ಆಗಿರ್ತಕ್ಕಂಥವ್ರು ಈ ರೀತಿ ಮಾಡಿದ್ರೆ ಈ ರಾಜ್ಯದ ಗತಿ ಏನು, ಈ ದೇಶದ ಗತಿ ಏನು, ಸದಾನಂದ ಗೌಡರು ಹೆಂಡತಿ ಮಕ್ಕಳ ಗತಿ ಏನು? ನೋಡಿ ಸ್ವಾಮಿ, ನಮ್ಮ ಕಂಡಕ್ಟರ್ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ, ಬೇಕಾದರೆ ಕ್ಲೀನರ್ ಕೆಲಸ ಮಾಡ್ತೀನಿ. ಇನ್ನು ಯಡಿಯೂರಪ್ಪ ಇವ್ರ ಹತ್ರ ಏನಾದರೂ ಕಂಡಕ್ಟರ್ ಕೆಲಸ ಕೊಟ್ಟರೆ ಇವ್ರು ಯಾವ ರೀತಿ ಮಾಡ್ಬೋದು? ಇವರಿಗೆಲ್ಲ ಏನೋ ಬಿಟ್ಟಿದೆ, ರಾಜಕೀಯದ ಹುಡುಕಾಟ ಅಂದ್ಕೊಬಿಟ್ರೆ ಇವರು. ಈ ದೇವೇಗೌಡರಿಗೆ ನೈತಿಕತೆ ಏನಾದರೂ ಇದ್ದರೆ ಮೊದಲು ವಿಧಾನಸೌಧ ಕ್ಲೀನ್ ಮಾಡಲಿ, ಆಮೇಲೆ ಬಸ್ ಕ್ಲೀನ್ ಮಾಡ್ಕೊಳ್ಳಿ, ನಮಗೆ ನಾವು ಬಂದರೆ ಇಲ್ಲ. ಕಳೆದ ಹಲವಾರು ವರ್ಷಗಳಿಂದ ಸುಭದ್ರ ಸರ್ಕಾರ ನೀಡ್ತಾ ಬಂದಿರುವಂಥ ಯಡಿಯೂರಪ್ಪ ಇರೋದು ಯಾವುದೇ ಕಂಡಕ್ಟರ್ ಕೆಲಸ ಮಾಡೋಕ್ಕಲ್ಲ. ಕಂಡಕ್ಟರ್ ಕೆಲಸಕ್ಕೆ ಜನ ಬೇಕಾಗಿದ್ರೆ ನಿಮಗೆ ಅಲ್ಲಿ ವಾಟಾಳ್ ನಾಗರಾಜ್ ಅವ್ರಿದ್ರೆ ಅವ್ರ ಹತ್ರ ಕೇಳಿ. ವಾಟಾಳ್ ನಾಗರಾಜ್ ನಮ್ಮನಿ ಹೋರಾಟದ ಮೂಲಕ ಕನ್ನಡಿಗರ ಮನಗೆದಂತಹ ಕನ್ನಡ ಚಳವಳಿ ವಾಟಾಳ್ ಪಕ್ಷದ ಅಧ್ಯಕ್ಷರಾದಂತಹ ವಾಟಾಳ್ ನಾಗರಾಜ್ ಇವ್ರ ಹತ್ರ ಕಂಡಕ್ಟರ್ ಕೆಲಸ ಕೊಟ್ಟರೆ ಇವ್ರು ಯಾವ ರೀತಿ ಮಾಡ್ಬೋದು ಅವ್ರದಂತಹ ಶೈಲಿಯಲ್ಲಿ. ರೀ ಮಿಸ್ಟರ್, ಏನು ಮಾತು ಅಂತ ಹಾಡ್ತಿದ್ರಿ? ನಾನು ಕತ್ತೆ ಮೇಲೆ ಕೂತ್ಕೊಂಡು ಪ್ರತಿಭಟನೆ ಮಾಡಿದ್ದೀನಿ, ಎಮ್ಮೆ ಮೇಲೆ ಕೂತ್ಕೊಂಡು ಪ್ರತಿಭಟನೆ ಮಾಡಿದ್ದೀನಿ, ಅವಕಾಶ ಸಿಕ್ಕರೆ ಗಾಂಧಿ ಮೈದಾನದಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತೀನಿ. ಆದರೆ ಈ ಕಂಡಕ್ಟರ್ ಕೆಲಸ ಮಾತ್ರ ಮಾಡಲ್ಲ. ಇನ್ನೊಂದು ಸಾರಿ ಇಂಥ ಪ್ರಶ್ನೆಯನ್ನು ಕೇಳ್ಕೊಂಡು ಬಂದರೆ ಬಸ್ ಟೈರ್ಗೆ ಬೆಂಕಿ ಹಚ್ಚಿ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆ ಮಾಡ್ತೀನಿ. ಇದು ಸತ್ಯ. ಇನ್ನು ಈ ವರ್ಷದ ಅತ್ಯುತ್ತಮ ವ್ಯಕ್ತಿ ಅಂದರೆ ಒಂದು ಆವಾಗಷ್ಟೇ ಬಂದು ಹೋಗಿದ್ದಾರೆ. ವಿಭಿನ್ನವಾದಂತಹ ಡೈಲಾಗ್ಗಳ ಮೂಲಕ ಯುವ ಜನತೆಯಲ್ಲಿ ಹೊಸ ಸಂಚಲನ ಮೂಡಿಸಿ ಹೋದಂತಹ ಹುಚ್ಚ ವೆಂಕಟ್ ಇವರಿಗೆ ಏನಾದರೂ ಕಂಡಕ್ಟರ್ ಕೆಲಸ ಕೊಟ್ಟರೆ ಇವ್ರು ಯಾವ ರೀತಿ ಮಾಡ್ಬೋದು ಅವ್ರದಂತಹ ಶೈಲಿಯಲ್ಲಿ. ಹುಚ್ಚ ವೆಂಕಟ್. ಕಾವೇರಿ ನಿನ್ನ ಮಡಿಲಲ್ಲಿ ಮಲಗುವೆ ನಾನಮ್ಮ, ಕಾವೇರಿ ನಿನ್ನ ಉಸಿರಲ್ಲಿ ಬರೆಯುವೆ ನಾನಮ್ಮ. ನನ್ನ ಮಗನ್, ನಮ್ಮ ಬಸ್ಸಲ್ಲಿ ಏನೋ ಸಾಂಗ್ ಹಾಕಲ್ಲ, ನಾನೇ ಸಾಂಗ್ ಹಾಡೋದು. ಇಷ್ಟ ಇದ್ರೆ ಪಣ್ಯ, ಇಲ್ಲೇ ಇದ್ರೆ ಬೇಡ. ಅದು ಯಾವುದೋ ಆಟೋ ಮಾಡ್ಕೊಂಡು 150 ರೂಪಾಯಿ ಕೊಟ್ಟು ಹೋಗ್ತೀರಾ? ಈ ಲೋಕಲ್ ಬಸ್ಸಿಗೆ ಯಾಕ್ರಿ ಬರಲ್ಲ? ಲೋಕಲ್ ಬಸ್ಸಿಗೆ ಬರಬೇಕು. ನಮ್ಮ ಬಸ್ಸಿಗೆ ನಾವು ಕಲರ್ ಇಲ್ವಾ? ನಮ್ಮ ಬಸ್ಸಿಗೆ ನಾವು ಸೀಟ್ ಇಲ್ವಾ? ಅಥವಾ ಟಿಕೆಟ್ ಚೆನ್ನಾಗಿಲ್ವಾ? ಟಿಕೆಟ್ ಚೆನ್ನಾಗಿಲ್ಲ ಅಂದ್ರೆ ಕಮೆಂಟ್ಸ್ ಮಾಡಿ. ಯಾವಾಗಲೂ ಬಸ್ಸಲ್ಲೇ ಇರ್ತೀನಿ, ಬೇರೆ ಟಿಕೆಟ್ ಕೊಡ್ತೀನಿ. ನನ್ನ ಮಗನ್, ನನ್ನ ಬಸ್ಸಿಗೆ ಬರೋ ಯೋಗ್ಯತೆ ನಿಮ್ಗಿದೆಯಾ? ಹುಚ್ಚ ವೆಂಕಟ್ ಸೇನ ಕುಂದಾಪುರದಲ್ಲಿ ಆರಂಭಿಸ್ತೀನಿ, ಅರ್ಥ ಆಯ್ತಾ? ಇವೆಲ್ಲ ಬೇಕಿತ್ತ ನಾ ಮಾತಾಡೋದು, ಇಷ್ಟು ಸಾಕು. ಇನ್ನು ಈ ವರ್ಷದ ಮತ್ತೊಬ್ಬ ಅತ್ಯುತ್ತಮ ವ್ಯಕ್ತಿ ಅಂದರೆ ಮೊಬೈಲ್ ತಯಾರಿಕರಿಲ್ಲ ಅವ್ರದ್ದೇ ಆಡಿಯೋ, ಮೊಬೈಲ್ ತಯಾರಿಕರಿಲ್ಲ ಅವ್ರದ್ದೇ ವಿಡಿಯೋ. ನಿಮ್ಗೆಲ್ಲ ಗೊತ್ತಾಗಿರ್ಬೋದು. ಕುಂದಾಪುರ ಕನ್ನಡದ ವಾಟ್ಸಪ್ ಹೀರೋ ಯಾರು? ಮನು ಹಂದಾಡಿ ಇವ್ರ ಹತ್ರ ಏನಾದ್ರು ಕಂಡಕ್ಟರ್ ಕೆಲಸ ಕೊಟ್ಟರೆ ಇವ್ರು ಯಾವ ರೀತಿ ಮಾಡ್ಬೋದು ಅವ್ರದ್ದಂತಹ ಶೈಲಿಯಲ್ಲಿ. ಟಿಕೆಟ್ ಎಲ್ಲ ಐತಕ್ಕಂತಲ್ದ, ನಾನು ಈ ಬಸ್ಸಿಗೆ ಹೊಸ್ತಾಗಿ ಸೇರೋದು ಕಂಡಕ್ಟ್ರೆ. ನಾ ಈ ಬಸ್ ಎಲ್ಲಿ ಹೊತ್ತಾಳೆ ಗೊತ್ತಿಲ್ಲ, ಎಲ್ಲಿ ಬತ್ತಾಳೆ ಗೊತ್ತಿಲ್ಲ. ನನ್ನ ಹೆಸರು ಮನು ಹಂದಾಡಿ ಅಂದಳಿ. ಅಲ್ಲ ಮರ್ಯ, ನಿಂಗೆ ಇಷ್ಟ ದಡ್ಡನಿಗೆ ಗೊತ್ತಿಲ್ಲೇನ? ಬಸ್ಸಲ್ಲಿ ಸರಾಯಿ ಕುಡ್ಕ ಬಸ್ ಹೊತ್ತು ಆಗಂದಳಿ. ಅಲ್ಲ ಎಂತ ಹೇಸಿಕಿ ಅಂದೆ. ಅಲ್ಲಿ ಹಿಂದಿನ ಸೀಟ್ ಹಾಕೊಂಡು ಬಚ್ಚ ಶಂಕರ ಸೀನಾ ಹ್ಯಾಂಗೆ ಕೂತಿರು ಒಳ್ಳೆ ದೇವ್ರು ಕೂಕೊಂಡಿತ್ತು. ಆ ಶಂಭು ಅಂತೂ ಕಾಲ ಮೇಲೆ ಕಾಲು ಹಾಕೊಂಡು ಒಳ್ಳೆ ದೇವ್ ಪಾತ್ರೆ ಕೂಕೊಂಡಿತ್ತು. ಅಲ್ಲ ನೀ ಮರ ಇಲ್ಲೇ ಟೈ ಹೆಂಗಸಿನ ಮಕ್ಕಳಿವರೆಗೆ ಕೂಕೊಂಬಂದಾನೆ. ಅಲ್ಲ ಎಂತ ಹೇಸಿಕಿ ಅಲ್ದೆ. ಇನ್ನು ಲಾಸ್ಟ್ ಒಂದೇ ಒಂದು ಮಿಮಿಕ್ರಿ ಮಾಡಿ ನಾನು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕನ್ನಡದಲ್ಲಿ ಶಿಶುಗೀತೆಗಳು ಸಾಕಷ್ಟು ಇದ್ದಾವೆ. ಅವುಗಳಲ್ಲಿ ಪ್ರಮುಖವಾದಂತಹ ಗೀತೆ ಅಂದರೆ ಚಂದಿರನದಕ್ಕೆ ಓಡುವ ನಮ್ಮ ಈ ಒಂದು ಹಾಡಿನ 2 ಲೈನು ಸಮಗಾಗಿ. ಚಂದಿರನೆ ತಕ್ಕೆ ಓದುವ ನಮ್ಮ ಮೋದಕ್ಕೆ ಹೆದರಿ ಹನಿ, ಬೆಳ್ಳಿಯ ಮೋದದ ಅಲೆಗಳ ಕಂಡು ಚಂದಿರ ಬೆದರಿ ಹನಿ. ಚಂದಿರನೆ ತಕ್ಕೆ ಓದುವ ನಮ್ಮ ಮೋದಕ್ಕೆ ಹೆದರಿ ಹನಿ. ಈ ಒಂದು ಹಾಡನ್ನು ನಮ್ಮ ಸುಗಮ ಸಂಗೀತದ ಮಾಂತ್ರಿಕರಾದಂತಹ ದಿವಂಗತ ಸಿ ಅಶ್ವಥ್ ಇವರಿಗೇನಾದರೂ ಕೊಟ್ಟರೆ ಈ ಹಾಡನ್ನು ಅವರು ಯಾವ ರೀತಿ ಹಾಡ್ಬೋದು ಅವ್ರದ್ದಂತಹ ಶೈಲಿಯಲ್ಲಿ. ರೇ 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 ರಾ ರೇ 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 ರಾ ರೇ 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 ರಾ ರೇ ರಾ
ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಯಾವನು ಹೆದರಿಹನೆ. ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಯಾವನು ಹೆದರಿಹನೆ. ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೆ. ಚಂದಿರ ಬೆದರಿಹನೆ. ರೇ 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 ರಾ ರೇ 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 ರಾ. ಸ್ವರ್ಗದಲ್ಲೊಬ್ಬ ಇಂದ್ರ, ಭೂಲೋಕದಲ್ಲೊಬ್ಬ ಮಿಮಿಕ್ರಿಯ ಇಂದ್ರ, ಅವನೇ ನಮ್ಮ ರವೀಂದ್ರ. ಮುಂದಿನ ದಿನಗಳಲ್ಲಿ ನೀವು ಅಗ್ನಿ ಟಿವಿಯನ್ನು ನೋಡಿದ್ರೆ ಈ ನಮ್ಮ ರವೀಂದ್ರ ನಿಮಗೆ ಸ್ವರ್ಗನೇ ತೋರಿಸ್ಬಿಡ್ತಾನೆ. ಅವನಿಗೆ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ, ಇದುವರೆಗೆ ನಮ್ಮ ನೃತ್ಯವನ್ನು ಪ್ರದರ್ಶಿಸಿದಂಥ ತಂಡ ಇವರು ಬೇರೆಯವರಲ್ಲ, ನಮ್ಮದೇ ಅಗ್ನಿ ಟಿವಿಯ ಒಂದು ಭಾಗ. ನಮ್ಮ ಅಮ್ಮ ರವಿಯ ಜೊತೆ ಅವರ ಫ್ರೆಂಡ್ ಕೂಡ ಹೌದು. ಅವರ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿದವರು ಮಯೂರ ಫ್ಲಾಕ್ಸ್ ಬ್ರಹ್ಮವಾರದ ಮಾಲೀಕರು ಹರೀಶ್ ಅವರು. ಇಡೀ ಬ್ಲೂ ಬರ್ಡ್ಸ್ ತಂಡ ಹೆಬ್ರಿಯನ್ನ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಇಲ್ಲಿರ್ತಕ್ಕಂಥ ಎಲ್ಲ ನಿರ್ದೇಶಕರುಗಳು ಸೇರಿ ಹಾಗೆ ನಾಗರಾಜ್ ನಾಯಕ್ ಇವರೆಲ್ಲರೂ ಸೇರಿ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಬ್ಲೂ ಬರ್ಡ್ಸ್ ಹೆಬ್ರಿ ಈ ತಂಡಕ್ಕೆ ತನ್ನದೇ ಆದಂತಹ ನೃತ್ಯದ ಇತಿಹಾಸ ಇದೆ. ಇತ್ತೀಚೆಗಷ್ಟೇ ಯಾವುದೋ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂತಹ JC ಸಂಸ್ಥೆ ಯಾವುದೋ ಒಂದು ಕಾರ್ಯಕ್ರಮದ ಇನ್ವಿಟೇಷನ್ ಅಲ್ಲಿ ಆ ಹೆಸರನ್ನ ನೋಡಿದೆ. ಮಾತ್ರ ಅಲ್ಲ, ಫಿಲ್ಮಿ ಡಾನ್ಸ್ ಅಂತ ಹೇಳಿದಾಗ ಇಡೀ ಕರ್ನಾಟಕದಲ್ಲಿ ನಮ್ಮ ನೆನಪಿಗೆ ಬರುವಂತಹ ಮಹತ್ವದ ನೃತ್ಯ ತಂಡಗಳಲ್ಲಿ ಒಂದು ಈ ಬ್ಲೂ ಬರ್ಡ್ಸ್ ಹೆಬ್ರಿ. ಇದು ಕರ್ನಾಟಕ ರಾಜ್ಯದ ಫಿಲ್ಮಿ ಸ್ಟಾರ್ ಆಗಿ ಹೊರಹೊಮ್ಮಿದ ಒಂದು ತಂಡ. ಅದು ಫಿಲ್ಮ್ ಡಾನ್ಸ್ ನಲ್ಲಿ ವಿನ್ನರ್ಸ್ ಆಗಿರುವಂತಹ ತಂಡ. ಈ ತಂಡ ಇವತ್ತು ನಮ್ಮೆಲ್ಲರನ್ನ ರಂಜಿಸಿದೆ. ಅವರಿಗೆ ವಿಶೇಷವಾದಂತಹ ಧನ್ಯವಾದವನ್ನ ಅಗ್ನಿ ಟಿವಿಯ ಪರವಾಗಿ ಹೇಳ್ತಾ ಜೋರಾದ ಚಪ್ಪಾಳೆಯನ್ನ ಹೊಡಿರಿ, ಚಪ್ಪಾಳೆ ಹೊಡಿರಿ. ಇಷ್ಟು ಹೊತ್ತು ನಾವು ಇವರ ನೃತ್ಯವನ್ನ ಆಸ್ವಾದಿಸಿದ್ದೀವಿ. ಬಹುಶಃ ಚಪ್ಪಾಳೆ ಜಾಸ್ತಿಯಾಗಿ ಯಾಕೆ ಬರ್ತಾ ಇಲ್ಲ ಅಂದ್ರೆ ಡಾನ್ಸ್ ನೋಡಿ ಸುಸ್ತಾದ್ರಿ ಅಂತ ಕಾಣಿಸುತ್ತೆ. ಅಷ್ಟು ಅದ್ಭುತವಾದಂತಹ ಡಾನ್ಸ್ ಅವರಿಂದ ಹೊರಹೊಮ್ಮಿತ್ತು. ಅದ್ಭುತವಾದಂತಹ ನೃತ್ಯವನ್ನ ಪ್ರದರ್ಶಿಸಿದಂತಹ ತಂಡ ಬ್ಲೂ ಬರ್ಡ್ಸ್ ಹೆಬ್ರಿ. ಆ ತಂಡಕ್ಕೆ ಅಭಿವಂದನೆಗಳನ್ನ ಅಗ್ನಿ ಟಿವಿಯ ಪರವಾಗಿ ಸಲ್ಲಿಸಿಕೊಡ್ತಾ ಇದ್ದೇವೆ. ನಿಮ್ಮ ನೃತ್ಯದ ಈ ಯಾನ ರಾಜ್ಯ ಮಟ್ಟದ್ದು, ರಾಷ್ಟ್ರ ಮಟ್ಟಕ್ಕಾಗಲಿ, ರಾಷ್ಟ್ರ ಮಟ್ಟದ್ದು ಅಂತಾರಾಷ್ಟ್ರೀಯ ಮಟ್ಟಕ್ಕಾಗಲಿ ಎನ್ನುವಂತಹ ಆಶಯ ಹಾರೈಕೆ ಅಗ್ನಿ ಟಿವಿಯದ್ದು. ಮುಂದೆ ಅಗ್ನಿ ಟಿವಿ 1 ವರ್ಷದ ಸಂಭ್ರಮದಲ್ಲಿರುವಾಗ ನಾವು ನ್ಯಾಷನಲ್ ಲೆವೆಲ್ನ ಒಂದು ಫಿಲ್ಮಿ ಡಾನ್ಸ್ ತಂಡವನ್ನ ಕರೆಸ್ತೇವೆ. ಅದು ಬೇರೆ ಯಾವುದೂ ಅಲ್ಲ, ಬ್ಲೂ ಬರ್ಡ್ಸ್ ಹೆಬ್ರಿ. ಅದು ಮುಂದಿನ ವರ್ಷ ರಾಷ್ಟ್ರ ಮಟ್ಟದ ತಂಡವಾಗಿ ಹೊರಹೊಮ್ಮದಿ ಅಂತಕ್ಕಂಥ ಆಶಯ ಅಗ್ನಿ ಟಿವಿ. ಬಹುಶಃ ಅಗ್ನಿ ಟಿವಿಯನ್ನ ನೋಡ್ತಾ ಇರುವವರ ಸಂಖ್ಯೆ ಬಹಳಷ್ಟಿದೆ. ಬೇರೆ ಬೇರೆಯವರು ಇಲ್ಲಿನ ಲೈವ್ ಕಾರ್ಯಕ್ರಮವನ್ನು ಕೂಡ ಕಾಲ್ ಮಾಡ್ತಾ ಇದ್ರು. ಬಹಳ ಅದ್ಭುತವಾಗಿ ಪ್ರಸಾರ ಆಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ರು. ಕೆಲವರು ನನ್ನ ಮಿಸ್ಟೇಕ್ಸ್ಗಳನ್ನು ಹೇಳ್ತಾ ಇದ್ರು. ನಿರೂಪಣೆ ಮಾಡುವಾಗ ನೀವು ಹಿಂತಿರುಗ್ತಾ ಇದ್ರಿ, ನಿಮ್ಮ ಬೆನ್ನು ಮಾತ್ರ ಕಾಣಿಸ್ತಾ ಇದೆ, ಯಾಕೆ ಅದನ್ನ ಸರಿ ಮಾಡ್ಕೊಳ್ಳಿ ಅಂತ ಕಾಲ್ ಮಾಡಿ ಹೇಳ್ತಾ ಇದ್ರು. ಅಂದ್ರೆ ಇದೆಲ್ಲವನ್ನ ನೋಡುವಾಗ ಅಗ್ನಿ ಟಿವಿಯ ವೀಕ್ಷಕರ ಸಂಖ್ಯೆ ಅದೆಷ್ಟಿದೆ ಅನ್ನೋದು ನಮಗೆ ಅರ್ಥ ಆಗತ್ತೆ. ಇದೇ ರೀತಿಯ ಸಹಕಾರವನ್ನ ಸಮಸ್ತ ಕುಂದಾಪುರದ ಜನತೆಯಲ್ಲಿ ನಾವು ಬಯಸ್ತಾ ಇದ್ದೀವಿ. ನಿಮ್ಮ ಜೊತೆಗೆ ಹೆಜ್ಜೆ ಹಾಕ್ಲಿಕ್ಕೆ ಬರ್ತಾ ಇದ್ದಾರೆ ರಿತೇಶ್ ಚಂದನ್. ವೆಲ್ಕಮ್ ಟು ಸ್ಟೇಜ್ ರಿತೇಶ್ ಚಂದನ್. ಜೋರಾದ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕು. वो लौंडा नहीं हूँ जो तेरे साथ पढ़ता हूँ. वाइट गिनी लाया हूँ तुझे पे कर लूँ. देख लूंगा आशिकों तेरी चलूँ. लेके चलूँ रात पे फिर छत खोल के सीधी बात करूँ ना करूँ बोल मोल के tonight I gotta hold you tight. आज होगी लेट फोन करके घर पे बोल दे. तेरी कर दिया मैंने I swear छोटी ड्रेस में बॉम्ब लग दी मैंने. Glossy lips और fake tricks baby लग दी killer. Oh yeah दिल करे तेरा बॉम्ब फिगर.
जाएगी कलब नहीं मेरा मतलब घर के क्लब तब लूंगा लेफ्ट नहीं तो राइट क्लब में होगा शोर बेबी घर पे पिलो फाइट डिसाइड क्या करना है तुझको तो जरा सा भी डरना है शैंपेन खेलती है तूने मेरी पेन कहती है चेंज कर लो होटल लेके रेंट तेरी कर दिया मैंने ಜೋರಾದ ಚಪ್ಪಾಳೆಯ ಮೂಲಕ ನಿತೇಶ್ ಅಣ್ಣ ಇವರನ್ನ हम तेरे बिन अब रह नहीं सकते तेरे बिना क्या वजूद मेरा हम तेरे बिन अब रह नहीं सकते तेरे बिना क्या वजूद मेरा तुझसे जुदा अगर हो जाएंगे तो खुद से ही हो जाएंगे जुदा क्योंकि तुम ही हो अब तुम ही हो जिंदगी अब तुम ही हो चैन भी मेरा दर्द भी मेरी आशिकी अब तुम ही हो तेरा मेरा रिश्ता है कैसा एक पल दूर गवारा नहीं तेरे लिए हर रोज है जीते तुझको दिया मेरा वक्त सभी कोई लम्हा मेरा ना हो तेरे बिना हर सांस पे नाम तेरा क्योंकि तुम ही हो अब तुम ही हो जिंदगी अब तुम ही हो चैन भी मेरा दर्द भी मेरी आशिकी अब तुम ही हो ಚಂದದ ಡಾನ್ಸ್ ಮಾಡಿದ ನಿತೇಶ್ ಚಂದನ್ ಅವರಿಗೆ ಅಭಿವಂದನೆಗಳನ್ನ ಹೇಳ್ತಾ ಇವರಿಗೆ ಸ್ಮರಣಿಕೆಯನ್ನ ಯಾರು ಕೊಡೋದಪ್ಪ ಅಂದ್ರೆ ಆಶೀಶ್ ಚಂದನ್ ಅವರೇ ಬಂದು ಕೊಡುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ನಿತೀಶ್ ಚಂದನ್ ಅವರಿಗೆ ಅಗ್ನಿ ಟಿವಿಯ ನಿರ್ದೇಶಕರುಗಳಲ್ಲಿ ಒಬ್ರು ಅಣ್ಣ ತಮ್ಮನಿಗೆ ಸ್ಮರಣಿಕೆಯನ್ನ ನೀಡಬೇಕು. ಈ ಹೊತ್ತಲ್ಲೇ ಜೋರಾದ ಚಪ್ಪಾಳೆ. ಇವರ ತಂದೆ ಮತ್ತು ಮಾವ ಕೂಡ ವೇದಿಕೆಗೆ ಬರುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಅವರ ತಂದೆ ಶುಭ ಹಾರೈಸಬೇಕು ಅಂತೇಳಿ ಅವರ ಹತ್ರ ವಿನಂತಿಸಿಕೊಳ್ತಾ ಇದ್ದೇವೆ. ನಾವು ಕೆಲವರು ಮಾತಾಡುವವರು ಇರ್ತಾರೆ, ಆ ದೇಶಗಳು ಯಾವತ್ತೂ ಉದ್ಧಾರ ಆಗೋದಿಲ್ಲ. ಮಾತಾಡದೆ ಅತಿ ಕಡಿಮೆ ಮಾತಾಡುವಂತಹ ದೇಶ ಇವತ್ತು GDPಯಲ್ಲಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಲ್ಲಿ ಮತ್ತು ಪರ್ ಕ್ಯಾಪಿಟಾ ಇನ್ಕಮ್ ಟೋಟಲ್ ಇನ್ಕಮ್ ಅಲ್ಲಿ ಹೈಯೆಸ್ಟ್ ಇದೆ. ನಾವು ಮಾತಾಡುವವರೆಲ್ಲ ಸಾಧನೆಯನ್ನ ಮಾಡುವವರು. ಮಗನಿಗೆ ಪ್ರೋತ್ಸಾಹವನ್ನ ಕೊಡ್ತೇವೆ, ನಾವೇನು ಮಾತಾಡೋದಿಲ್ಲ, ಆ ಮೂಲಕ ಅಗ್ನಿ ಟಿವಿಯನ್ನ ಬೆಳೆಸ್ತೇವೆ ಎನ್ನುವಂತಹ ಮಾತನ್ನ ಅವರಿಬ್ರು ಕೂಡ ಹೇಳ್ತಾ ಇದ್ದಾರೆ. ಅಭಿವಂದನೆಗಳು. ಅಗ್ನಿ ಟಿವಿ ಇನ್ನಷ್ಟು ಎತ್ತರಕ್ಕೆ ಏರ್ಲಿ ಬೆಳಿಲಿ ಎನ್ನುವಂತಹ ಆಶಯದೊಂದಿಗೆ ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ನಮ್ಮ ನಡುವಿನ ಅರ್ಜುನ ಧನಂಜಯ. ಹಾಡಿಗಾಗಿ ಧನಂಜಯ ಇದೀಗ ಈ ವೇದಿಕೆಯಲ್ಲಿ ಬಹುಶಃ ತಮ್ಗೆಲ್ರಿಗೂ ಕೂಡ ಶುಭ ಮುಂಜಾನೆಯನ್ನ ಹೇಳ್ತಾ ಇದೀಗ ಧನಂಜಯನ ಹಾಡನ್ನ ಕೇಳುವ. तू ही तो जन्नत मेरी, तू ही मेरा जुनून, तू ही तो मन्नत मेरी, तू ही रूह का सुकून, तू ही अखियों की ठंडक, तू ही दिल की है दस्तक, और कुछ ना जानूं मैं बस इतना ही जानूं, तुझ में रब दिखता है यारा मैं क्या करूं, तुझ में रब दिखता है यारा मैं क्या करूं, सजदे सर झुकता है यारा मैं क्या करूं, तुझ में रब दिखता है यारा मैं क्या करूं.
कैसी है ये दूरी, कैसी मजबूरी, मैंने नजरों से तुझे छू लिया। ओहो कभी तेरी खुशबू, कभी तेरी बात, बिन मांगे ये जहां पा लिया। तू ही दिल की है रौनक, तू ही धनों की दौलत, और कुछ ना जानू, बस इतना ही जानू, तुझ में रब दिखता है यारा, मैं क्या करूं, तुझ में रब दिखता है यारा, मैं क्या करूं, सजदे सर झुकता है यारा, मैं क्या करूं, तुझ में रब दिखता है यारा, मैं क्या करूं। रब ने बना दी जोड़ी है, चम चम आए मुझे तरसाए, तेरा साया छेड़ के झूमता, ओहो तुझ मुस्काए, तुझे शर्माए, जैसे मेरा है खुदा झूमता। तू ही मेरी है बरकत, तू ही मेरी इबादत, और कुछ ना जानू, बस इतना ही जानू, तुझ में रब दिखता है यारा, मैं क्या करूं, तुझ में रब दिखता है यारा, मैं क्या करूं, सजदे सर झुकता है यारा, मैं क्या करूं, तुझ में रब दिखता है यारा, मैं क्या करूं। रब ने बना दी जोड़ी ಇದೀಗ ಧನಂಜಯ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಇದುವರೆಗೆ ಈ ಅತ್ಯುತ್ತಮವಾದಂತಹ ಸೌಂಡ್ ಸಿಸ್ಟಮ್ ಅನ್ನ ಮಾಡ್ತಾ ಇರುವ ಐಡಿ ತಂಡದವರು ಸೌಂಡ್ ಅಲ್ಲಿ ಓಕೆ, ಈ ಬೆಳಕಿನಾಟದಲ್ಲಿ ನಮ್ಮೊಂದಿಗೆ ಸಹಕರಿಸ್ತಾ ಇರುವವರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡೆದುಕೊಂಡು ಹೋಗುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಸೌಂಡ್ ಸಿಸ್ಟಮ್ನವರು, ಹಾಗೆ ಇದುವರೆಗೆ ಈ ಕಾರ್ಯಕ್ರಮವನ್ನು ಚಿತ್ರೀಕರಣ ಮಾಡ್ತಾ ಇರುವವರು ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡೆದುಕೊಂಡು ಹೋಗುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಬೆಳಕಿನಾಟ ಅಷ್ಟೊಂದು ಸುಲಭದ ಕೆಲಸ ಅಲ್ಲ, ಅದು ಬಹಳ ಒಂದು ವಿಶಿಷ್ಟ ಕೆಲಸ. ಅದು ನಿನಾಜಂನಲ್ಲಿ ಟ್ರೈನಿಂಗ್ ಪಡೆದವರು ಮಾತ್ರ ಅಷ್ಟು ಅದ್ಭುತವಾಗಿ ಅದನ್ನು ಮಾಡಬಲ್ಲರು. ಬೆಳಕಿನಾಟದಲ್ಲಿ ನಮ್ಮೊಂದಿಗೆ ಸಹಕರಿಸ್ತಾ ಇರುವವರನ್ನ ಕೂಡ ವೇದಿಕೆಗೆ ಆಹ್ವಾನಿಸಿಕೊಡ್ತಾ ಇದ್ದೇವೆ. ಹಾಗೆ ವೇದಿಕೆಗೆ ಬರುವಂತೆ ವಿನಂತಿಸಿಕೊಡ್ತಾ ಇದ್ದೇವೆ. ಆಗಲೇ ಹೇಳಿದ ಹಾಗೆ ಪಂಚಭೂತಗಳಲ್ಲೊಂದು ಅಗ್ನಿ ಪಂಚಮ ವ್ಯಕ್ತಿಗಳ ಮೂಲಕ ಇದು ಸ್ಥಾಪಿತಗೊಂಡಿದೆ. ನಾಗರಾಜ್ ಗೋಳಿಯವರು, ಮನೋಹರ್ ಬಳೆಗಾರ್ ಅವರು, ಸುರೇಶ್ ಜೋಗಿ, ಆಶೀಶ್ ಚಂದನ್, ಅಮ್ಮ ರವಿ ಇವರೆಲ್ಲರನ್ನ ಕೂಡ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಅಗ್ನಿ ಟಿವಿ ಹೊಸತನದ ಬೆಳಕು ಎನ್ನುವಂತಹ ಶೀರ್ಷಿಕೆಯಡಿಯಲ್ಲಿ ಇಂದು ಅದ್ದೂರಿಯಾಗಿ ಇಲ್ಲಿ ಉದ್ಘಾಟನೆಗೊಂಡಿದೆ. ಪಂಚಭೂತಗಳಲ್ಲೊಂದು ಅಗ್ನಿ ಪಂಚ ನಿರ್ದೇಶಕರುಗಳನ್ನ ನಾವು ಈ ವೇದಿಕೆಯಲ್ಲಿ ಕಂಡುಕೊಳ್ತಾ ಇದ್ದೇವೆ. ಖ್ಯಾತ ಉದ್ಯಮಿಗಳು ನಾಗರಾಜ್ ಗೋಳಿಯವರು, ಮನೋಹರ್ ಬಳೆಗಾರ್ ಅವರು, ಸುರೇಶ್ ಜೋಗಿ ಅವರು, ಆಶೀಶ್ ಚಂದನ್ ಅವರು, ಅಮ್ಮ ರವಿ ಈ ಪಂಚಮರು ಈ ವೇದಿಕೆಯಲ್ಲಿದ್ದಾರೆ. ಇವರಿಗೆ ಭಾಸ್ಕರ್ ಅವರು ಪುಷ್ಪಗುಚ್ಛವನ್ನ ನೀಡಿ ಶುಭ ಹಾರೈಸುವವರಿದ್ದಾರೆ. ಬಹುಶಃ ಕುಂದಾಪುರದ ವಾಜಪೇಯಿ ದೇವಮಾನವ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರು ಹೇಳುವ ಹಾಗೆ, ಯಾರೇನೇ ಮಾಡಿದರೂ ಅದು ಮನುಕುಲದ ಒಳಿತಿಗಾಗಿ ಎನ್ನುವ ಹಾಗೆ ಅಗ್ನಿ ಟಿವಿ ಈ ಭಾಗದ ಜನರ ಒಳಿತಿಗೆ ಶ್ರಮಿಸಲಿ, ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸವನ್ನ ಮಾಡಲಿ. ಆ ಮೂಲಕ ಯಾವತ್ತೂ ಅಗ್ನಿ ಟಿವಿ ಹಳ್ಳಿಯ ಕೂಗನ್ನ ದಿಲ್ಲಿಗೆ ಮುಟ್ಟಿಸುವ ಪ್ರಯತ್ನ ಮಾಡಲ್ಲ.
ಹಳ್ಳಿಯ ಸಮಸ್ಯೆಗಳಿಗೆ ಹಳ್ಳಿಯಲ್ಲೇ ಪರಿಹಾರವನ್ನು ಒದಗಿಸುವಂಥ ಕೆಲಸವನ್ನು ಮಾಡುತ್ತೆ. ಆ ನೆಲೆಯಲ್ಲಿ ಸಮಾಜಮುಖಿ ಕಳಕಳಿ ಸಾಮಾಜಿಕ ಚಿಂತನೆಯ ಕೈಕರ್ಯ ಅಗ್ನಿ ಟಿವಿಯ ಮೂಲಕ ಆಗಲಿ ಎನ್ನುವಂಥ ಆಶಯದೊಂದಿಗೆ ಈ ಪಂಚಮ ನಿರ್ದೇಶಕರುಗಳನ್ನು ಅಭಿನಂದಿಸಲಾಗ್ತಾ ಇದೆ. ಅಗ್ನಿ ಟಿವಿ ಇನ್ನಷ್ಟು ಎತ್ತರೆತ್ತರಕ್ಕೆ ಏರ್ಲಿ. ಹಾಗೆ ಅಗ್ನಿ ಟಿವಿಯ ಈ ಉದ್ಘಾಟನಾ ಸಮಾರಂಭಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಈ ಸಂದರ್ಭದಲ್ಲಿ ಜೊತೆಯಾದ ಸರ್ವರಿಗೂ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಮುಂದಿನ ವರ್ಷ 1ನೇ ವರ್ಷದ ಅಗ್ನಿ ಟಿವಿಯ ಹುಟ್ಟುಹಬ್ಬದಲ್ಲಿ ಇದೇ ವೇದಿಕೆಯಲ್ಲಿ ಮತ್ತೆ ಭೇಟಿಯಾಗುವ. ನಮಸ್ತೆ.